ಜವಾಬ್ದಾರಿ ತಂದಿದ್ದ ಸೀನಾ ದುಡ್ಡು ಕಳ್ಕಣ ಅಂತ ನೀನು ಅವನಿಗೆ ಹೊಡೆದೆ. ವರದಕ್ಷಿಣೆ ಕೊಡಲಿಲ್ಲ. ಗಂಡಿನ ಕಡೆಯವರು ಹೊಂಟೋದು. ವರದಕ್ಷಿಣೆ ಕೊಡ್ಲೇಬಾರದು ಅಂತ ಪಾರು ಬಂದ್ಲು. ರಶ್ಮಿಗೆ ಅನ್ಯಾಯ ಆಗ್ಬಾರ್ದು ಅಂತ ನನ್ನ ತಂಗಿರೋ ಜೊತೆಗೆ ನಿಂತರು. ಬೇಕಿರೋ ಮದುವೆ ನಿಂತೋಯ್ತಲ್ಲ ಅಂತ ಅವನು ಹೊಂಟೋದು. ಮದಪಣ ಪಕ್ಕದಲ್ಲಿ ಕೂತಿರೋ ಗಂಡು ತಾಳಿನ ಕಡ್ದೆ ಹಾಗೆ ಹೊಂಟೋದು. ಪಾಪ ನಮ್ಮ ರಶ್ಮಿ ಟಿಕ್ಕೆ ತೋರ್ಸ್ತಂಗ್ ಕೂತಾಳೆ. ಇದೆಲ್ಲ ಮಧ್ಯದಲ್ಲಿ ನಾನೇ ತಪ್ಪು ಮಾಡಿವಿ. ನೀವು ವರದಕ್ಷಿಣೆ ಕೊಡ್ಬೇಕು ಕೊಡ್ಬಾರ್ದು, ಅದು ಸರಿನೋ ತಪ್ಪೋ ಅದೆಲ್ಲ ನಂಗೆ ತಿಳಿಯಕ್ಕಿಲ್ಲ. ನಂಗೆ ತಿಳಿಯೋದು ಒಂದೇ ಒಂದು, ನನ್ನ ತಂಗಿರು ನನ್ನ ತಂಗಿರು ಮದುವೆ ಆಗಿ ಸಂದಾಕಿರ್ಬೇಕು. ಅವ್ರು ಹೋಗೋ ಜಾಗದಲ್ಲಿ ನೆಮ್ಮದಿಯಾಗಿರ್ಬೇಕು. ಅವ್ರ ಕಣ್ಣಲ್ಲಿ ಒಂದೇ ಒಂದು ಹನಿ ಕಣ್ಣೀರು ಬರಬಾರ್ದು. ಅವ್ರು ಸಂದಾಗಿರ್ತಾರೆ ಅಂದ್ರೆ, ವರದಕ್ಷಿಣೆ ಕೊಟ್ಟೇನೆ ಅವ್ರು ಸಂದಾಗಿರ್ತಾರೆ ಅಂದ್ರೆ ನಾನು ವರದಕ್ಷಿಣೆ ಕೊಡ್ತೀನಿ. ಅದು ಕಷ್ಟ ಆಗ್ಲಿ, ನನ್ನ ನ್ಯಾಯ ಅನ್ಯಾಯ ಸರಿ ತಪ್ಪು ಇವೆಲ್ಲ ನೋಡಕ್ಕಿಲ್ಲ. ನಂಗೆ ನನ್ನ ತಂಗಿ ಚೆನ್ನಾಗಿರೋದು ಮುಖ್ಯ. ಆಟೇ ನಂಗೆ ಗೊತ್ತಿರೋದು. ಚಿಕ್ಕ ವಯಸ್ಸಿಂದ ಒಂದೇ ಒಂದು ಕನಸಿರೋದು ಪಾರು, ನನ್ನ ತಂಗಿರ್ನ ಒಳ್ಳೆ ಕಡೆ ಮದುವೆ ಮಾಡ್ಕೊಡು. ಅವರಲ್ಲಿ ನೆಮ್ಮದಿಯಾಗಿರ್ಬೇಕು, ಸಂದಾಗಿರ್ಬೇಕು. ಇದೇ ನನ್ನ ಜಗತ್ತು. ಆದ್ರೆ ಇವಾಗ ರತ್ನನ್ ಮದುವೆ ನಿಶ್ಚಿತಾರ್ಥಕ್ಕೆ ನಿಂತೋಯ್ತು. ಈಗ ನಮ್ಗೆ ರಶ್ಮಿ ಮದುವೆ ಆಸೆ ಮನೆ ಮ್ಯಾಕೆ ನಿಂತೋಯ್ತು. ಮದಪಣ ನನ್ ಯಾರ್ದವ ನ್ಯಾಯ ಕೇಳೋಣ. ಮದಪಣ ನನ್ ಯಾರ್ದವ ನ್ಯಾಯ ಕೇಳೋಣ. ಯಾರ್ದವ ನ್ಯಾಯ ಕೇಳೋಣ. ಮಾದಪ್ಪಣ್ಣ ಮಾತಾಡು, ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾದಪ್ಪಣ್ಣ ಏನ್ ಯೋಚನೆ ಮಾಡ್ತಾ ಇದ್ಯಾ?
ನಿನ್ ಮಗ ತಪ್ಪು ಮಾಡವನಲ್ಲ, ಏನ್ ತೀರ್ಮಾನ ತಗೊಂಡ್ಯಾ ತಗೋ. ದೇಶ ಕಾದಿರೋ ಸೈನಿಕ ಕಾರಣ ನೀನು. ಅದೇನೇ ತೆಪ್ಪಾದ್ರೂ ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಹೆಂಗ್ ನ್ಯಾಯ ಹೇಳ್ಬೇಕು ಅಂತ ನಿನಗೆ ಗೊತ್ತಾಯ್ತಣ. ಅದೆಂತ ಪರಿಸ್ಥಿತಿ ಬಂದ್ರೂ ನೀನಾಡೋ ಮಾತೇ ನ್ಯಾಯ ಕಾರಣ. ಸರಿ ತಾಳಿನ ಅಪ್ಪ ಕೋಸಿ ನನ್ ಮಾತು ಕೇಳಪ್ಪ. ಯಾರು ಮಾತಾಡ್ಕೂಡ್ದು, ಶಿವಣ್ಣ ಒಪ್ಪವನೆ. ಅಂಕಲ್ ಒಂದ್ ನಿಮಿಷ. ಒಬ್ರು ಹೋದ್ರು, ಅದೇ ಮುಹೂರ್ತದಲ್ಲಿ ಇನ್ನೊಬ್ರು ರೆಡಿ ಇದ್ದಾರೆ ಅಂತ ಮದ್ವೆ ಮಾಡ್ಸೋದಕ್ಕೆ ಹೊರಟಿದ್ದೀರಲ್ಲ, ನಿಮ್ ಮಗನ್ಗೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಕೇಳಲೇ ಇಲ್ವಲ್ಲ? ಇವನನ್ನ ಕೇಳೋದ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಇವನೇ. ಈ ತಪ್ಪನ್ನು ಸರಿ ಮಾಡ್ಬೇಕಾಗಿರೋದು ಇವನೇ. ನೀವ್ ಹೇಳ್ತಿರೋದು ನಿಜ ಮಾದಪ್ಪಣ್ಣ, ಆದ್ರೆ ನಮ್ ರಶ್ಮಿಗೆ ಈ ಮದ್ವೆ ಇಷ್ಟ ಇದೆಯಾ ಅಲ್ವಾ ಅಂತ ನಾವು ಕೇಳಲೇ ಇಲ್ವಲ್ಲ. ರಶ್ಮಿ, ಹೆದರ್ಬೇಡ. ನಾವೆಲ್ಲರೂ ಇದ್ದೀವಿ ಅಂತನೂ ಭಯ ಪಡ್ಬೇಡ. ನಿನ್ ಮನ್ಸಲ್ಲಿ ಏನಿದೆ ಅಂತ ನೇರವಾಗಿ ಹೇಳು ರಶ್ಮಿ. ಸೀನಾ ನಿನ್ ಸಂಗಾತಿ ಆಗೋದಿಕ್ಕೆ, ನಿನ್ ಗಂಡನಾಗೋದಿಕ್ಕೆ ನಿನಗೊಪ್ಪಿಗೆ ಇದೆಯಾ?